ಏನೇನು ಮಾಡೋರು ಅಂತ ನೀವು ಏನು ಸರ್ ಅದು ಗೊತ್ತಿಲ್ಲಪ್ಪ ನನಗೆ. ಅದು ಏನು ಮಾಡೋರು ಅಂತ ನಾನು ಅದೆಲ್ಲ ಯಾಕೆ ಹೇಳಿ ಗೊತ್ತಿಲ್ಲಪ್ಪ ನನಗೆ. ಏನು ನನಗೆ ಗೊತ್ತಿಲ್ಲಪ್ಪ. ನಾನು ನನ್ನ ಕಿವಿ ಯಾವ ಬರೋಕ್ಕಿಲ್ಲ, ನನ್ನ ಹತ್ರ ಕಿವಿ ಯಾವ ನನಗೆ ನನ್ನ ಇದು ನಾನೇನೋ ಪಾಪ ನನ್ನ ಹೆಂಡ್ತಿ ಇಂಥ ಒಂದು 8-10 ಮದುವೆ ಮಾಡ್ಯವಳೆ. ಇನ್ನೊಂದು ಹುಡುಗನ್ನ ಕೊಟ್ಟು ಇದ್ರಲ್ಲಿ ಕೆಲಸ ಕೊಟ್ಟು ಅವು ಒಂದು 10 ವರ್ಷ ಇಟ್ಕೊಂಡು ಸಾಕು. ಇಂಥ ಇದು ಒಂದೇ ಅಲ್ಲ ಸರ್, ಅವಳು ಪಾಪ ಅವಳ ಜೀವನದಲ್ಲಿ ಎಷ್ಟೋ ಬಡವರು ಅಂದ್ರೆ ಅಯ್ಯೋ ಅಂತಾಳೆ ಅವಳು. ಆ ಥರ ಅವಳಂತ ನನಗೆ ನಾನು ನನ್ನ ಹೆಂಡ್ತಿ ಅಂತ ಏನು ಹೇಳ್ತಾ ಇಲ್ಲ. ಈಗ ಆಯ್ತಪ್ಪ, ಪ್ರಕಾಶಂದು ಸೀಟ್ಗೆ ಒದ್ದಾಡಿದ್ರು, ದೇವೇಗೌಡರು ನನಗೆ ಮುಖ್ಯ ಆರೋಗ್ಯ. ನನಗೆ ರಾಜಕೀಯ ಬೇಡ ಅಂತ ಹೇಳಿ ಮಗ ಅಂತೇಳಿ ಬೆಳಗ್ಗೆನೆ ಓಡಾಡಲಿಲ್ವ, ಓಡಾಡಿ 2 ಮಂಡಿ ನೋವಾಗಿ ಈಗ ಮೊನ್ನೆ ಆಪ್ರೇಷನ್ ಮಾಡಿಸ್ಕೊಂಡು ಪಾಪ ಓದಾಡ್ತಾರೆ. ಏನು ಮಾಡ್ತೀರಿ? ಬೇಕಾದ್ರೆ ಅವಳು MLC ಇಡೀ ಡಿಸ್ಟಲ್ಲಿ ಪಟೇಲ್ರ ಬದಲು ಅವ್ರು ನಿಲ್ಲಿಸಿ ಅಂದರು, ತ್ಯಾಗ ಮಾಡಿಲ್ವಾ? ಸೂರಜ್ಗೆ ತ್ಯಾಗ ಮಾಡಿಲ್ವಾ? ಸೌರಭ್ಗೂ ತ್ಯಾಗ ಮಾಡಿದ್ಲಲ್ಲ. ಅವಳೇ ನಮ್ಮ ಮಗ ಅಂತೇಳಿ ಸೂರಜಿಗೆ ತ್ಯಾಗ ಮಾಡಿಲ್ವ? ಸೂರಜನ್ನ ಇದು ಮಾಡಿ ಇವರಿಂದ ಇಲ್ಲಿ ಅಂದರು, ನನಗೆ ಬೇಡ ಅಂತ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗ್ಬೋದಾಯ್ತಪ್ಪ, ಪ್ರಕಾಶನ ಮಗನ್ನೇ ಮಾಡಿಲ್ವಾ? ಅವಳು ನಾನು ಪಾಪ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ಪಾಪ. ಅವಳು ಎಲ್ಲರೂ ಈಗ ಇಷ್ಟು ವರ್ಷ ಸಾಕ್ಯ ಮುಂದಪ್ಪ BA ಪಾಸ್ ಮಾಡೋವರಿಗೆ ಭವನ್ ಬೇಕಾಯಿತು ಸಾಕಿ, ಆಮೇಲೆ ಎಲ್ಲೋ IAS ಕಟ್ತೀನಿ ಅಂತ ಹೋಗಿ ಅದೆಲ್ಲ ಇದ್ದು ಏನು ಅದೇನೋ ನಮ್ಗೆ ಯಾಕೆ ಆ ವಿಷಯ ಯಾರಿನ್ನೊಬ್ರು ಅದೆಲ್ಲ ನಮಗೆ ಬೇಕಾಗಿಲ್ಲ. ನಮಗೇನು ಯಾರ ಬಗ್ಗೆ ಕೆಟ್ಟದ್ದು ಬೇಡ, ಅವ್ರು ದೇವ್ರು ಒಳ್ಳೇದು ಮಾಡಲಿ, ಏನು ಬೇಕಾದ್ರೂ ಅಪಪ್ರಚಾರ ಮಾಡ್ಕೊಳ್ಳಿ. ಅಂಥದ್ದು ಏನಾದ್ರು ಯಾವ್ದಾದ್ರು ಒದ್ದು ಪದ್ದಿದ್ದು ಉಜ್ವತ್ತಿದ್ರೆ ಅದು ಏನೈತೆ ಮಾಡ್ಕೊಳ್ಳಪ್ಪ, ನಾವೇ ಬೇಡ ಅನ್ನೋಕ್ಕೋತೀವ. ಇದು ಚುನಾವಣೆ ಸಂದರ್ಭದಲ್ಲಿ ಇಂಥವನ್ನ ಇನ್ನೂ ಬಿಡ್ತಾರೆ. ಕೆಲವು ರಾಜಕೀಯ ಪಕ್ಷಗಳವಲ್ಲ, ರಾಷ್ಟ್ರೀಯ ಪಕ್ಷ ಇದೆಲ್ಲ ಚುನಾವಣೆಯಲ್ಲಿ ಏನೇನು ನಡೆಸ್ತಾರೆ ಎಂತು. ಸರ್ಕಾರ ಪ್ರಜ್ವಲ್ ಮೇಲೆ ಯಾವ ಡಿಪಾರ್ಟ್ಮೆಂಟಿಗೆ ಪತ್ರ ಬರೆದವರು ಅವೆಲ್ಲ ದಾಖಲೆ ಕೊಡ್ತೀನಿ ನಿಮಗೆ. ಕಳೆದ 4 ವರ್ಷದಿಂದ ಅವ್ನಿಗೆ ಎಷ್ಟು ನೋವು ಕೊಟ್ಟವ್ರು, ಅವನಾಗೋತ್ತೆ ತಡೆದವನ ಹುಡುಗ. ಯಾವ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಬರೆದವ್ರೆ 4 ವರ್ಷದಿಂದ, ಬೋತ್ 2 ರಾಷ್ಟ್ರೀಯ ಪಕ್ಷ ಒಂದಲ್ಲ. ಕೆಲವರು ಗೋಪಾಲಯ್ಯನ ಕಾರೆಲ್ಲ ಕೂರಿಸ್ಕೊಂಡು ಓಡಾಡ್ತಾರಿಲ್ವಾ? ಏನು ಸರ್, ಗೋಪಾಲಯ್ಯನ ಹಿಂದ್ಗಡೆ ಕಾರೆಲ್ಲ ಕೂತ್ಕೊಳ್ಳೋಲ್ಲ ಸರ್. ಒಳಸಿಬ್ರಿಗೆ ಬಂದಾಗ ಅವತ್ತು ನಮ್ಮ ಮನೆಗೆ ಊಟಕ್ಕೆ ಬಂದಾಗ